ಡಿಯರ್ ಸ್ಟೂಡೆಂಟ್ಸ್, ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹಿಂದಿನ ಸೆಷನ್ಸ್ಗಳಲ್ಲಿ ಪ್ರಜಾಪ್ರಭುತ್ವದ ಅರ್ಥ, ವ್ಯಾಖ್ಯೆಗಳು, ಪ್ರಜಾಪ್ರಭುತ್ವದ ಪ್ರಕಾರಗಳು, ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅಗತ್ಯವಾದ ಅಂಶಗಳು, ಇದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿದ್ದೀವಿ. ಇವತ್ತಿನ ಈ ಸೆಷನ್ ಅಲ್ಲಿ ನಾವು ಪ್ರಜಾಪ್ರಭುತ್ವದ ಗುಣದೋಷಗಳು ಮತ್ತು ಪ್ರಜಾಪ್ರಭುತ್ವದ ಮೇಲೆ ಇರುವಂತಹ ಸವಾಲುಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪ್ರಜಾಪ್ರಭುತ್ವದ ಗುಣಗಳು. ಪ್ರಜಾಪ್ರಭುತ್ವ ಎನ್ನುವುದು ಒಂದು ಒಳ್ಳೆಯ ಸರ್ಕಾರ ಅಷ್ಟೇ ಅಲ್ಲ, ಅದೇನಾಗಿದೆ, ಒಂದು ಒಳ್ಳೆಯ ಜೀವನ ಮಾರ್ಗ ಆಗಿದೆ ಅಂತ ಅದನ್ನು ಪರಿಗಣಿಸ್ತಾರೆ. ಮತ್ತು 20ನೇ ಶತಮಾನವನ್ನು ಪ್ರಜಾಪ್ರಭುತ್ವದ ಸುವರ್ಣ ಯುಗ ಅಂತ ಕರೀತಾರೆ. ಹಾಗಾದ್ರೆ ಪ್ರಜಾಪ್ರಭುತ್ವದಲ್ಲಿ ಇರುವಂತಹ ಒಳ್ಳೆಯ ಅಂಶಗಳೇ ಪ್ರಜಾಪ್ರಭುತ್ವದ ಒಂದು ಯಶಸ್ಸಿಗೆ ಕಾರಣ ಆಗಿದ್ದಾವೆ. ಅಂತಹ ಯಾವ ಒಳ್ಳೆಯ ಗುಣಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆ ಅದನ್ನು ಇದರಲ್ಲಿ ನಾವು ತಿಳಿದುಕೊಳ್ಳೋಣ. ಯಾಕೆಂದ್ರೆ ಯಾವುದೇ ಒಂದು ವ್ಯವಸ್ಥೆ ನಾವು ತೆಗೆದುಕೊಂಡ್ರೂ ಅದು ಸಂಪೂರ್ಣವಾಗಿ ಒಳ್ಳೆಯದಾಗಿರಲು ಸಾಧ್ಯ ಇಲ್ಲ ಮತ್ತು ಅದು ಕೆಟ್ಟದಾಗಿರಲು ಸಾಧ್ಯ ಇಲ್ಲ. ಗುಣಗಳು ಇರ್ತವೆ, ದೋಷಗಳು ಇರ್ತವೆ. ಇದರಲ್ಲಿ ಪ್ರಜಾಪ್ರಭುತ್ವದಲ್ಲಿ ಗುಣಗಳು ದೋಷಗಳಿಗಿಂತ ಹೆಚ್ಚಿಗೆ ಇರುವುದರಿಂದ ಇದು ವಿಶ್ವದ ಜನತೆಯ ಹೆಚ್ಚಿನ ಮನ್ನಣೆಗೆ ಇದು ಪಾತ್ರವಾಗಿದೆ. ಹಾಗಾದ್ರೆ ಪ್ರಜಾಪ್ರಭುತ್ವ ತತ್ವವನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ನಾವು ಅದರ ಗುಣದೋಷಗಳನ್ನು ಅರಿಯುವುದು ಅಗತ್ಯ. We have to understand the merits and demerits of the democracy. We consider democracy is a good form of government. So, what are the merits of democracy? ಮೊದಲನೇ ಅಂಶ ತೆಗೆದುಕೊಳ್ಳೋಣ. ಸ್ವಾತಂತ್ರ್ಯ ಮತ್ತು ಸಮಾನತೆಯ ರಕ್ಷಣೆ. ಪ್ರಜಾಪ್ರಭುತ್ವದ 4 ಆಧಾರ ಸ್ತಂಭಗಳು ಅಂತ ನಾವು ಹೇಳ್ತೀವಿ. ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ, ನ್ಯಾಯ. ಇದರ ಮೇಲೆ ಪ್ರಜಾಪ್ರಭುತ್ವ ಎನ್ನುವಂತಹ ಬೃಹತ್ ಕಟ್ಟಡ ನಿಂತಿದೆ. ಮತ್ತು ಪ್ರಜಾಪ್ರಭುತ್ವ ಪೌರರ ಹಿತವನ್ನೇ ಮುಖ್ಯ ಗುರಿಯನ್ನಾಗಿ ಹೊಂದಿದೆ. ಅದಕ್ಕಾಗಿ ಅದೇನ್ ಮಾಡ್ತದೆ, ಪ್ರಜೆಗಳ ಸ್ವಾತಂತ್ರ್ಯ ಮತ್ತು ಸಮಾನತೆಗೆ ರಕ್ಷಣೆ ಕೊಡುವುದೇ ಅದರ ಮೊದಲ ಆದ್ಯತೆ. ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ರಕ್ಷಣೆ ಮಾಡ್ತದೆ. It gives protection for the freedom and equality of the citizens. It is the main concern of the democratic form of government is to give freedom and equality and liberty to all peoples of the country. ಆ ಕಾರಣದಿಂದ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಪ್ರಜೆಗಳು ಅನುಭವಿಸುವಷ್ಟು ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನು ಬೇರ್ಯಾವ ಪದ್ಧತಿಯಲ್ಲಿಯೂ ಜನರು ಅನುಭವಿಸುವುದಿಲ್ಲ. ಹಾಗಾಗಿ ಸಮಾನತೆ ಸ್ವಾತಂತ್ರ್ಯಗಳಿಲ್ಲದೆ ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ವಿಕಾಸಗೊಳಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವ ವಿಕಾಸಗೊಳಿಸಿಕೊಳ್ಬೇಕು ಅಂತ ಅಂದರೆ ಅವನಿಗೆ ಸ್ವಾತಂತ್ರ್ಯ ಬೇಕು, ಸಮಾನತೆ ಬೇಕು. ಅಂತಹ ವಾತಾವರಣ ಆ ರಾಷ್ಟ್ರ ಅವನಿಗೆ ಒದಗಿಸಿ ಕೊಡಬೇಕು. ಫಾರ್ ದ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಫ್ ಎವ್ರಿ ಸಿಟಿಜನ್ ಹಿ ರಿಕ್ವೈರ್ಸ್ ಫ್ರೀಡಮ್ ಅಂಡ್ ಈಕ್ವಾಲಿಟಿ. ಆ ಕಾರಣದಿಂದ ಇಂತಹ ಫ್ರೀಡಮ್ ಮತ್ತು ಈಕ್ವಾಲಿಟಿ ಎಲ್ಲಿ ಸಿಗ್ತದೆ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಡೆಮೊಕ್ರೆಟಿಕ್ ಗವರ್ಮೆಂಟ್ ಗಿವ್ ಹಿಮ್ ದ ಫ್ರೀಡಮ್ ಅಂಡ್ ದ ಲಿಬರ್ಟಿ. ವ್ಯಕ್ತಿಗೆ ಬೇಕಾದ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಪ್ರಜಾಪ್ರಭುತ್ವ ಒದಗಿಸಿ ಕೊಡ್ತದೆ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರನ್ನೂ ಸಮಾನವಾಗಿ ಕಾಣಲಾಗ್ತಾ ಇದೆ. ಕಾನೂನು ಎಲ್ಲರಿಗೂ ಸಮಾನ ರಕ್ಷಣೆ ಕೊಡ್ತದೆ. ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಟು ಆಲ್ ದ ಪೀಪಲ್, ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ. ಮತ್ತು ಈ ರೀತಿ ಒಂದು ವೇಳೆ ಯಾರಾದರೂ ಕಾನೂನಿಗೆ ವಿರುದ್ಧವಾಗಿ ನಡೆದ್ರೆ ಅಂತ ಸಂದರ್ಭದಲ್ಲಿ ಎಲ್ಲರಿಗೂ ಒಂದೇ ರೀತಿಯಾದಂತಹ ಕಾನೂನು ಪ್ರಕಾರವಾಗಿ ಶಿಕ್ಷೆಯನ್ನು ಕೊಡಲಾಗುತ್ತದೆ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ವ್ಯಕ್ತಿಗಳ ನಡುವೆ ಭೇದ ಭಾವ, ಪಕ್ಷಪಾತ ಅದಕ್ಕೆ ಇದರಲ್ಲಿ ಅವಕಾಶ ಇಲ್ಲ. ಆ ಕಾರಣದಿಂದ ಇದು ಒಂದು ಒಳ್ಳೆಯ ಆಡಳಿತ ವ್ಯವಸ್ಥೆ ಅಂತ ಇದನ್ನು ಪರಿಗಣಿಸ್ತಾರೆ. ಅಷ್ಟೇ ಅಲ್ಲ, ಇದು ಒಂದು ಒಳ್ಳೆಯ ಸರ್ಕಾರವೂ ಸಹ ಆಗಿದೆ. It upholds liberty and equality of the citizens. So it is the merit of the democratic form of government.
ಅದರ ಮೊದಲನೆಯ ಒಂದು ಒಳ್ಳೆಯ ಅಂಶ. ಈಗ ನಾವು ಎರಡನೆಯ ಒಂದು ಅದರ ಗುಣಗಳಲ್ಲಿ ಯಾವ ಅಂಶ ಬರ್ತದೆ ಅಂತ ನೋಡೋಣ. ಅತ್ಯಂತ ಜವಾಬ್ದಾರಿಯುತ ಸರ್ಕಾರ, ಮೋರ್ ರೆಸ್ಪಾನ್ಸಿಬಲ್ ಗವರ್ಮೆಂಟ್. ಪ್ರಜಾಪ್ರಭುತ್ವ ಎನ್ನುವುದು ಜನರ ಇಚ್ಛೆಗೆ ವಿರುದ್ಧವಾಗಿ ಸರ್ಕಾರವು ವರ್ತಿಸಲು ಇಲ್ಲಿ ಅವಕಾಶ ಇಲ್ಲ. Democratic form of government is run on the opinion of the public. ಜನರ ಒಂದು ಇಚ್ಛೆಗೆ ಅನುಗುಣವಾಗಿ ಅದು ನಡೀತದೆ ಮತ್ತು ಅದು ಜನರಿಗೆ ಜವಾಬ್ದಾರಿಯುತ ಆಗಿರ್ತದೆ. ಯಾಕಂದ್ರೆ ಪ್ರಜಾಪ್ರಭುತ್ವ ಅಂದರೆ ಜನರ ಸರ್ಕಾರ, ಜನರಿಂದ ನಡೆಯಲ್ಪಡುವಂತ ಸರ್ಕಾರ. ಹಾಗಾಗಿ ಅಂತಿಮ ಅಧಿಕಾರ ಜನರಿಗೆ ಕೊಟ್ಟಿದ್ದಾರೆ. ಸರ್ಕಾರ ಜನರಿಗೆ ಹೊಣೆಯಾಗಿರ್ತದೆ. ಹಾಗಾಗಿ ದ ಗವರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಸಿಟಿಜನ್ಸ್. ದ ಪವರ್ ಶುಡ್ ಬಿ ಇನ್ ದ ಹ್ಯಾಂಡ್ಸ್ ಆಫ್ ದ ಪೀಪಲ್. ಸರ್ಕಾರ ಯಾವುದೇ ವಿಧವಾದ ತಪ್ಪನ್ನು ಮಾಡಿದ್ರೂ ಆ ತಪ್ಪನ್ನು ಖಂಡಿಸುವ ಅಧಿಕಾರ ಪ್ರಜೆಗಳಿಗಿರ್ತದೆ. ಅಂದರೆ ಸರ್ಕಾರದ ಮೇಲೆ ಜನರಿಗೆ ಸಂಪೂರ್ಣ ಅಧಿಕಾರ ಇರ್ತದೆ. ಸರ್ಕಾರದ ಮುಖ್ಯ ಉದ್ದೇಶವೇ ಜನರ ಹಿತ ಸಾಧನೆ ಮಾಡುವುದೇ ಮುಖ್ಯ ಗುರಿಯಾಗಿರ್ತದೆ. ಬೇಜವಾಬ್ದಾರಿಯುತವಾಗಿ ವರ್ತಿಸುವ ಸರ್ಕಾರವನ್ನು ಜನರು ಅಧಿಕಾರದಿಂದ ಕೆಳಗಿಳಿಸ್ತಾರೆ. ಆ ಕಾರಣ ಮತ್ತು ಜನರು ಸರ್ಕಾರದಿಂದ ಅಧಿಕಾರ ಕಿತ್ಕೊಳ್ತಾರೆ. ಪ್ರಜಾಪ್ರಭುತ್ವ ಸರ್ಕಾರವನ್ನು ಏನಂತ ಕರೀತಾರೆ? ಜನರ ಸೇವಕ. ಇದು ಜನರ ಸೇವೆಗಾಗಿರುವಂತಹ ಸರ್ಕಾರ ಅಂತ ಕರೀತಾರೆ. ಜನರು ಸರ್ಕಾರದ ಯಜಮಾನರು. ಆ ರೀತಿಯಾಗಿ ಸರ್ಕಾರ ಜನರ ಸೇವಕ ಆಗಿರ್ತದೆ, ಜನರು ಸರ್ಕಾರದ ಯಜಮಾನರಾಗಿರ್ತಾರೆ. ಆ ಕಾರಣದಿಂದ ಸರ್ಕಾರ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಬೇಕಾದರೆ ಜನರ ಹಿತವನ್ನು ಕಡೆಗಣಿಸುವಂತೆ ಇಲ್ಲ. ಜನರ ಹಿತವನ್ನು ಕಡೆಗಣಿಸಿ ತನ್ನ ಹಿತವನ್ನು ಸರ್ಕಾರ ಅಧಿಕಾರದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣ ಪ್ರಜಾಪ್ರಭುತ್ವವನ್ನು ಅತ್ಯಂತ ಜವಾಬ್ದಾರಿಯುತವಾದಂತಹ ಸರ್ಕಾರ ಅಂತ ಅದನ್ನು ಕರೀತಾರೆ. ಮತ್ತು ಮೂರನೇದಾಗಿ ಇದು ಜನರಿಗೆ ರಾಜಕೀಯ ಶಿಕ್ಷಣವನ್ನು ಕೊಡ್ತದೆ. ಜನರಿಗೆ ರಾಜಕೀಯ ಶಿಕ್ಷಣವನ್ನು ಕೊಡ್ತದೆ. gives political education to the people. Democratic form of government gives political education to the people. It is necessary for the citizens to understand about the government and understand the activities of the government. ಯಾಕೆಂದರೆ ಪ್ರಜಾಪ್ರಭುತ್ವ ಏನಾಗಿದೆ? ಜನರ ಸರ್ಕಾರ ಆಗಿದೆ. ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಜನರು ಭಾಗಿಯಾಗಲಿಕ್ಕೆ ಅವಕಾಶ ಪ್ರಜಾಪ್ರಭುತ್ವದಲ್ಲಿದೆ. ಅವರು ನೇರವಾಗಿ ಅಥವಾ ಭಾಗಿಯಾಗಬಹುದು ಅಥವಾ ಅವರು ಪರೋಕ್ಷವಾಗಿ. ದೇ ಆರ್ ಡೈರೆಕ್ಟ್ಲಿ ಪಾರ್ಟಿಸಿಪೇಟ್ ಇನ್ ದ ಆಕ್ಟಿವಿಟೀಸ್ ಆರ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಗವರ್ಮೆಂಟ್ ಆರ್ ಇಂಡೈರೆಕ್ಟ್ಲಿ ಪಾರ್ಟಿಸಿಪೇಟ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಗವರ್ಮೆಂಟ್. ಆ ಕಾರಣದಿಂದ ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಉತ್ತಮವಾದ ರಾಜಕೀಯ ಶಿಕ್ಷಣ ದೊರೆಯುತ್ತದೆ. ಇದು ಜನರಿಗೆ ಒಳ್ಳೆಯ ಒಂದು ಪೊಲಿಟಿಕಲ್ ಎಜುಕೇಶನ್ ಅನ್ನು ಕೊಡ್ತದೆ. ಪೊಲಿಟಿಕಲ್ ಅವೇರ್ನೆಸ್ ಜನರಲ್ಲಿ ಬರ್ತದೆ. ಯಾಕೆಂದರೆ ಸರ್ಕಾರ ನಡೆಸುವ ರೀತಿಯನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳುವ ಅವಕಾಶ ಇದರಲ್ಲಿ ಇದೆ. ಸರ್ಕಾರವನ್ನು ಅವರು ಅರ್ಥ ಮಾಡಿಕೊಳ್ಬಹುದು. ಜನರಲ್ಲಿ ಪರಸ್ಪರತೆ, ಸಹಕಾರ, ಸೋದರ ಮನೋಭಾವ ಬೆಳೆಯಲು ಪೂರಕವಾದ ವಾತಾವರಣ ಪ್ರಜಾಪ್ರಭುತ್ವದಲ್ಲಿ ಇದೆ. ಆ ಕಾರಣ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷಗಳು ಇರಬಹುದು, ರಾಜಕೀಯ ಒಂದು ರಾಜಕೀಯ ಪಕ್ಷಗಳು ಇರಬಹುದು, ರಾಷ್ಟ್ರ ನಾಯಕರಿರ್ಬಹುದು. ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸ್ತಾರೆ. ಸಮಾಜಕ್ಕೆ ಸಂಬಂಧಿಸಿದ ಎಲ್ಲಾ ವಿಧವಾದ ಸಮಸ್ಯೆಗಳಿಗೂ ಸಹ ಸೂಕ್ತ ಮಾತುಕತೆ, ಚರ್ಚೆ ಮುಂತಾದವುಗಳನ್ನು ನಡೆಸಿ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ. ಪ್ರಜಾಪ್ರಭುತ್ವ ಜನರಿಗೆ ರಾಜಕೀಯ ಶಿಕ್ಷಣವನ್ನು ಕೊಡುವಂತಹ ಒಂದು ಬೃಹತ್ ಕೇಂದ್ರ ಅಂತ ಅದನ್ನು ಪರಿಗಣಿಸ್ತಾರೆ. ಇದು ಅದರ ಮೂರನೆಯ ಮುಖ್ಯವಾದಂತಹ ಒಂದು ಅಂಶ ಮತ್ತು ಅದರ ಗುಣಗಳಲ್ಲಿ ಒಂದು. ನಂತರ ಶಾಂತಿಯುತ ಪ್ರಗತಿ ಅಥವಾ ಬದಲಾವಣೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಶಾಂತಿಯುತ ಬದಲಾವಣೆಯನ್ನು ನೋಡ್ತೀವಿ. ಪೀಸ್ಫುಲ್ ಪ್ರೋಗ್ರೆಸ್ ಆರ್ ಚೇಂಜ್ ಇಟ್ ಈಸ್ ಪಾಸಿಬಲ್ ಇನ್ ಡೆಮೋಕ್ರೆಟಿಕ್ ಫಾರ್ಮ್ ಆಫ್ ಗವರ್ಮೆಂಟ್.
ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಅಂದರೆ ಅಥವಾ ಬದಲಾವಣೆ ಮಾಡಬೇಕು ಅಂತ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಚರ್ಚೆಗಳನ್ನು ಮಾಡ್ತಾರೆ. ಕುಲಂಕುಷವಾಗಿ ಚರ್ಚೆ ಮಾಡಿ ಅಭಿವೃದ್ಧಿಯ ದೃಷ್ಟಿಯಿಂದ ಸೂಕ್ತ ಬದಲಾವಣೆ ಇಲ್ಲಿ ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಯಾಕೆಂದ್ರೆ ಪ್ರಜಾಪ್ರಭುತ್ವ ಅಂದರೆ ಅದನ್ನು ಏನಂತ ಕರೀತಾರೆ, ಚರ್ಚೆಯ ಮೂಲಕ ನಡೆಯುವ ಸರ್ಕಾರ. ಚರ್ಚೆಯ ಮೂಲಕ ಇಲ್ಲಿ ಸರ್ಕಾರ ನಡೀತದೆ. ಚರ್ಚೆಯನ್ನು ಮಾಡಿ ಕುಲಂಕುಷವಾಗಿ ಚರ್ಚೆ ಮಾಡಿ ನಂತರ ಏನ್ ಮಾಡ್ತಾರೆ, ಅಭಿವೃದ್ಧಿಯ ದೃಷ್ಟಿಯಿಂದ ಸೂಕ್ತ ಬದಲಾವಣೆಗಳನ್ನು ಮಾಡ್ತಾರೆ. ವಿಧ್ವಂಸಕ ಕೃತ್ಯಗಳಿಗೆ, ದಬ್ಬಾಳಿಕೆಗಳಿಗೆ ಇಲ್ಲಿ ಅವಕಾಶ ಇಲ್ಲ. ಭಿನ್ನಾಭಿಪ್ರಾಯಗಳನ್ನು ಪರಸ್ಪರ ಚರ್ಚೆಯಿಂದ ಬಗೆಹರಿಸಲಾಗ್ತಾ ಇದೆ. ಇಫ್ ದೇರ್ ಇಸ್ ಡಿಫರೆನ್ಸ್ ಇನ್ the opinions of the ruling party and opposition party, then they have to be discussed about it and they have to be try to solve their differences. ಆ ಕಾರಣದಿಂದ ನಾವು ಇಲ್ಲಿ ಏನ್ ನೋಡ್ತೀವಿ, ಭಿನ್ನಾಭಿಪ್ರಾಯಗಳು ಇದ್ರೂ ಸಹ ಪರಸ್ಪರ ಚರ್ಚೆ ಮಾಡ್ತಾರೆ. ಆಡಳಿತ ಪಕ್ಷ, ವಿರೋಧ ಪಕ್ಷ ಚರ್ಚೆ ಮಾಡ್ತಾರೆ. ವಾದ ವಿವಾದ ಚರ್ಚೆ ಮಾಡಿನೇ ಒಂದು ಕಾನೂನು ರಚನೆ ಆಗ್ತದೆ, ಒಂದು ತಿದ್ದುಪಡಿಯನ್ನು ಮಾಡ್ತಾರೆ. ಹಾಗಾಗಿ ಈ ರೀತಿ ಚರ್ಚೆಗಳ ಮೂಲಕ, ಮಾತುಕತೆಯ ಮೂಲಕ, ವಾದ ವಿವಾದಗಳ ಮೂಲಕ ಇಲ್ಲಿ ಒಂದು ಬದಲಾವಣೆಯನ್ನು ಮಾಡ್ಲಿಕ್ಕೆ ಅವಕಾಶ ಇರುವುದರಿಂದ ಶಾಂತಿಯುತವಾಗಿ ಇದನ್ನು ಬದಲಾಯಿಸಬಹುದು. ಹಾಗಾಗಿ ಏನೇ ಚೇಂಜಸ್ ತರಬೇಕು ಅಂದ್ರೆ ಪೀಸ್ಫುಲ್ ಮೆಥಡ್ ಅಲ್ಲಿ ಚೇಂಜಸ್ ಗಳನ್ನು ತರ್ತಾರೆ. ನಂತರ 5ನೇದಾಗಿ ರಾಷ್ಟ್ರ ಪ್ರೇಮವನ್ನು ಹೆಚ್ಚಿಸ್ತದೆ. ಪ್ರಮೋಟ್ಸ್ ಪೆಟ್ರಿಯಾಟಿಸಮ್. ಜನರಲ್ಲಿ ರಾಷ್ಟ್ರ ಪ್ರೇಮ ಹೆಚ್ಚಿಸಲಿಕ್ಕೆ ಇದು ಸಹಾಯಕ ಆಗಿದೆ. ಇದರ ಇನ್ನೊಂದು ಗುಣ, ಯಾಕೆಂದರೆ ಅಂತಿಮ ಅಧಿಕಾರ ಪ್ರಜೆಗಳ ಕೈಯಲ್ಲಿ ಇರ್ತದೆ. ದ ಪವರ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಪೀಪಲ್. ಆ ಕಾರಣದಿಂದ ಇರ್ರೆಸ್ಪಾನ್ಸಿಬಲ್ ಆಗಿ ಸರ್ಕಾರ ವರ್ತನೆ ಮಾಡಿದ್ರೆ, ಇಫ್ ದೇರ್ ಈಸ್ irresponsibility in the administration of the government, then people change the government. So the power is in the hands of the people. ಆ ಕಾರಣದಿಂದಾಗಿ ಇಲ್ಲಿ ಏನಾಗ್ತದೆ, ಜನರ ವಿರುದ್ಧವಾಗಿ ಏನಾದರೂ ಬೇಜವಾಬ್ದಾರಿಯುತವಾಗಿ ಸರ್ಕಾರ ವರ್ತನೆ ಮಾಡಿದ್ರೆ ಜನರು ಅದನ್ನು ಬದಲಾವಣೆ ಮಾಡ್ತಾರೆ. ಯಾಕೆಂದರೆ ಅಂತಿಮ ಅಧಿಕಾರ ಪ್ರಜೆಗಳ ಕೈಯಲ್ಲಿ ಇರ್ತದೆ. ಜನರಿಂದ ಆರಿಸಿ ಬಂದ ಪ್ರತಿನಿಧಿಗಳು ಸರ್ಕಾರವನ್ನು ನಡೆಸ್ತಾರೆ. ಜನರು ಪ್ರತ್ಯಕ್ಷವಾಗಿ ತಮ್ಮ ಸರ್ಕಾರವನ್ನು ತಾವೇ ನಡೆಸ್ತಾರೆ. ಇದರಿಂದ ಜನರಲ್ಲಿ ತಮ್ಮ ಸರ್ಕಾರ, ಅವರ್ ಕಂಟ್ರಿ, ಅವರ್ ನೇಷನ್, ಅವರ್ ಗವರ್ಮೆಂಟ್ ಎನ್ನುವಂತ ಈ ಒಂದು ಫೀಲಿಂಗ್ ಜನರಲ್ಲಿ ಬರ್ತದೆ. ಇದರಿಂದ ರಾಷ್ಟ್ರ ಪ್ರೇಮ ಅವರಲ್ಲಿ ಹೆಚ್ಚಾಗ್ತದೆ. ಪೆಟ್ರಿಯಾಟಿಸಮ್ ಜನರಲ್ಲಿ ಉಂಟಾಗ್ತದೆ. ಯಾಕೆಂದ್ರೆ ದಿಸ್ ಇಸ್ ಅವರ್ ಕಂಟ್ರಿ, ದಿಸ್ ಇಸ್ ಅವರ್ ಗವರ್ಮೆಂಟ್ ಎನ್ನುವಂತ ಭಾವನೆ ಅವರಲ್ಲಿ ಬರುವುದರಿಂದ ಆ ಕಾರಣ ಅಂತಹ ರಾಷ್ಟ್ರ ಪ್ರೇಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬರ್ತದೆ. ಇಂತಹ ರಾಷ್ಟ್ರ ಪ್ರೇಮ ರಾಷ್ಟ್ರಕ್ಕೆ ಗಂಡಾಂತರ ಒದಗಿದಾಗ ಅದನ್ನು ಬಗೆಹರಿಸಲಿಕ್ಕೆ ಇದು ಸಾಧ್ಯ ಆಗ್ತದೆ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೇನ್ ಮಾಡ್ತದೆ, ಜನರಲ್ಲಿ ರಾಷ್ಟ್ರ ಪ್ರೇಮವನ್ನು ಹೆಚ್ಚಿಸ್ತದೆ. ನಂತರ ಕೊನೆಯದಾಗಿ ಇನ್ನೊಂದು ಪಾಯಿಂಟ್ ನೋಡೋಣ, ಜನರ ಹಿತ ಸಾಧನೆ. ಯಾವುದೇ ರಾಷ್ಟ್ರದಲ್ಲಾದರೂ ಪ್ರಜಾಪ್ರಭುತ್ವ ಯಶಸ್ಸು ಆ ದೇಶದ ಜನರ ಜೀವನ ಮಟ್ಟವನ್ನು ಹೊಂದಿದೆ. ಡೆಮೋಕ್ರಸಿ ಮೀನ್ ದೇರ್ ಇಸ್ ವೆಲ್ಫೇರ್ ಆಫ್ ದ ಪೀಪಲ್. ಜನರ ಹಿತ ಸಾಧನೆ ಮಾಡುವುದೇ ಅದರ ಮೇನ್ ಆಬ್ಜೆಕ್ಟ್ ಅಂಡ್ ಏಮ್. ದ ಮೇನ್ ಏಮ್ ಆಫ್ ದ ಡೆಮೋಕ್ರೆಟಿಕ್ ಫಾರ್ಮ್ ಆಫ್ ಗವರ್ಮೆಂಟ್ ಇಸ್ ದ ವೆಲ್ಫೇರ್ ಆಫ್ ದ ಪೀಪಲ್. ಆ ಕಾರಣ ಜನರಿಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವುದರಿಂದ ಪ್ರಜಾಪ್ರಭುತ್ವದ ಯಶಸ್ಸು ಆ ದೇಶದ ಜನರ ಜೀವನ ಮಟ್ಟವನ್ನು ಅವಲಂಬಿಸಿದೆ. ಆದ್ದರಿಂದ ಪ್ರಜಾಪ್ರಭುತ್ವ ಜನರ ಹಿತ ಸಾಧನೆಗೋಸ್ಕರ ಅನೇಕ ರೀತಿಯ ಪ್ರಗತಿಪರ ಕಾರ್ಯಗಳಲ್ಲಿ ತೊಡಗಿ ಜನರ ಜೀವನ ಮಟ್ಟವನ್ನು ಉತ್ತಮಪಡಿಸುತ್ತದೆ. ಪ್ರತಿಯೊಂದು ಪ್ರಜಾಪ್ರಭುತ್ವ ಸಂವಿಧಾನವು ಜನರ ಕಲ್ಯಾಣವನ್ನೇ ತನ್ನ ಗುರಿಯನ್ನಾಗಿ ಘೋಷಣೆ ಮಾಡಿದೆ ಮತ್ತು ಪ್ರಜಾಪ್ರಭುತ್ವ ಜನಹಿತ ಸಾಧನೆಯಾಗುವಷ್ಟು ಬೇರಾವ ಸರ್ಕಾರ ಪದ್ಧತಿಯಲ್ಲಿಯೂ ಸಾಧ್ಯವಿಲ್ಲ ಎಂದು ಹೇಳಬಹುದು. ಈ ರೀತಿಯಾಗಿ ಪ್ರಜಾಪ್ರಭುತ್ವ ಎನ್ನುವಂಥದ್ದು ಈ ಪ್ರಮುಖ ಗುಣಗಳನ್ನು ಹೊಂದಿದೆ. ಸ್ವಾತಂತ್ರ್ಯ, ಸಮಾನತೆಯ ರಕ್ಷಣೆ, ಇದು ಜವಾಬ್ದಾರಿಯುತ ಸರ್ಕಾರ, ಜನರಿಗೆ ರಾಜಕೀಯ ಶಿಕ್ಷಣ ಕೊಡ್ತದೆ ಮತ್ತು ಶಾಂತಿಯುತವಾಗಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ.
ರಾಷ್ಟ್ರ ಪ್ರೇಮವನ್ನು ಹೆಚ್ಚಿಸ್ತದೆ, ಜನರ ಹಿತ ಸಾಧನೆಯನ್ನು ಮಾಡ್ತದೆ. ಹಾಗೆಯೇ ಪ್ರಜಾಪ್ರಭುತ್ವದಲ್ಲಿ ಕೆಲವೊಂದು ದೋಷಗಳು ಇದಾವೆ, ಡಿಮೆರಿಟ್ಸ್ ಸಹ ನಾವು ಇದರಲ್ಲಿ ನೋಡ್ತೀವಿ. ಯಾಕೆಂದರೆ ಯಾವುದೇ ಒಂದು ವ್ಯವಸ್ಥೆ ಸಂಪೂರ್ಣವಾಗಿ ಗುಣಗಳನ್ನು ಹೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ವಿಷಯವು, ಪ್ರತಿಯೊಂದು ವಸ್ತುವು ಒಳ್ಳೆಯ ಕೆಟ್ಟ ಎರಡು ಅಂಶಗಳನ್ನು ಹೊಂದಿರ್ತದೆ. ಒಳ್ಳೆಯದು ಆಗಿರ್ತದೆ, ಕೆಟ್ಟದ್ದು ಆಗಿರ್ತದೆ, ಎರಡರ ಮಿಶ್ರಣ ಅಂತ ಕರಿತೀವಿ. ಹಾಗೆ ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯ ಗುಣಗಳು ಇದಾವೆ ಮತ್ತು ಅದರಲ್ಲಿ ಒಂದು ದೋಷಗಳು ಸಹ ಇದಾವೆ. ಒಳ್ಳೆಯ ಗುಣಗಳನ್ನು ಹೊಂದಿಕೊಂಡಿರುವಂತೆ ಅವಗುಣಗಳನ್ನು ಹೊಂದಿದೆ. ಅದಕ್ಕಾಗಿನೇ ಅರಿಸ್ಟಾಟಲ್, ಎಲ್.ಜಿ. ವೇಲ್ಸ್, ಹೆನ್ರಿ ಮೇನ್, ಬ್ಲಂಟಸ್ಲಿ, ಕಾರ್ಲೈಲ್ ಮುಂತಾದ ರಾಜ್ಯಶಾಸ್ತ್ರಜ್ಞರು ಪ್ರಜಾಪ್ರಭುತ್ವವನ್ನು ಕಟುವಾಗಿ ಟೀಕಿಸಿದ್ದಾರೆ. ಅರಿಸ್ಟಾಟಲ್, ವೇಲ್ಸ್, ಹೆನ್ರಿ ಮೇನ್, ಬ್ಲಂಟಸ್ಲಿ, ಕಾರ್ಲೈಲ್, ದೇ ಆರ್ ಕ್ರಿಟಿಸೈಸ್ ದ ಡೆಮೋಕ್ರೆಟಿಕ್ ಫಾರ್ಮ್ ಆಫ್ ಗವರ್ಮೆಂಟ್. ಹಾಗಾದ್ರೆ ಇದರಲ್ಲಿ ಕಂಡು ಬರುವಂತಹ ಪ್ರಮುಖ ದೋಷಗಳು ಏನು? ಅದಕ್ಷತೆ ಅಂದರೆ ಇನ್ಎಫಿಷಿಯನ್ಸಿ. ಅದಕ್ಷತೆ ಪ್ರಜಾಪ್ರಭುತ್ವದ ಪ್ರಮುಖವಾದಂತಹ ಒಂದು ಅವಗುಣ ಅಥವಾ ದೋಷ, ಇನ್ಎಫಿಷಿಯನ್ಸಿ ಅಂತ ಕರೀತಾರೆ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಇನ್ ಡೆಮೋಕ್ರೆಟಿಕ್ ಫಾರ್ಮ್ ಆಫ್ ಗವರ್ಮೆಂಟ್ all have the power to participate in the activities of the government. ಆದರೆ ಎಲ್ಲರೂ ರಾಜಕೀಯ ಕ್ಷೇತ್ರದಲ್ಲಿ ಅನುಭವವನ್ನು ಹೊಂದಿರುವುದಿಲ್ಲ, ಅವರಿಗೆ ರಾಜಕೀಯ ಒಂದು ಜ್ಞಾನ ಇರುವುದಿಲ್ಲ. ದೇ ಹ್ಯಾವ್ ನೋ ಎಕ್ಸ್ಪೀರಿಯನ್ಸ್ ಇನ್ ದ ಪೊಲಿಟಿಕಲ್ ಫೀಲ್ಡ್. ಉನ್ನತ ರೀತಿಯಲ್ಲಿ ತಮ್ಮ ಮತವನ್ನು ಚಲಾಯಿಸಿ ದಕ್ಷರನ್ನು ಆಯ್ಕೆ ಮಾಡುವ, ದೇಶದ ಆಗು ಹೋಗುಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಜನರಲ್ಲಿ ಇರುವುದಿಲ್ಲ. ಯಾಕೆಂದ್ರೆ ಅವರಿಗೆ ರಾಜಕೀಯ ಶಿಕ್ಷಣ ಇರುವುದಿಲ್ಲ, ಆಡಳಿತದ ಬಗ್ಗೆ ಅವರಿಗೆ ಜ್ಞಾನ ಇರುವುದಿಲ್ಲ. ದೂರದೃಷ್ಟಿ ಇಲ್ಲದೆ ತಾತ್ಕಾಲಿಕವಾದ ಆಮಿಷಗಳಿಗೆ ಜನರು ಒಳಗಾಗಿ ಏನ್ ಮಾಡ್ತಾರೆ, ತಮ್ಮ ಮತವನ್ನು ದುರುಪಯೋಗ ಪಡಿಸ್ಕೊಳ್ತಾರೆ. ಯಾರು ಹಣ ಕೊಡ್ತಾರೋ ಅಲ್ಲಿ ಅವರಿಗೆ ಮತ ಹಾಕ್ತಾರೆ. ಚಿಂತನೆ ಮಾಡುವಂತ ಅವಶ್ಯಕತೆ ಅವರಿಗೆ ಸಾಮರ್ಥ್ಯ ಇರುವುದಿಲ್ಲ. ಯೋಗ್ಯರು ಅಯೋಗ್ಯರು ಸಮರ್ಥರು ಇದನ್ನು ನಿರ್ಧಾರ ಮಾಡುವಂತಹ ಒಂದು ಕೆಪಾಸಿಟಿ ಜನರಲ್ಲಿ ಇರುವುದಿಲ್ಲ. ಹಾಗಾಗಿ ಇಂದಿನ ಪ್ರಜಾಪ್ರಭುತ್ವ ಅಂದರೆ ಶ್ರೀಮಂತರ ಪ್ರಜಾಪ್ರಭುತ್ವ ಅಂತ ಅದನ್ನು ಕರೀತಾರೆ. ಇಟ್ ಈಸ್ ದ ಡೆಮಾಕ್ರಸಿ ಆಫ್ ರಿಚ್ ಪೀಪಲ್ ಅಂತ ಅದನ್ನು ಕರೀತಾರೆ. ಇಟ್ ಈಸ್ ನಾಟ್ ದ ಗವರ್ಮೆಂಟ್ ಆಫ್ ದ ಇಂಟೆಲಿಜೆಂಟ್ ಪೀಪಲ್, ಬಟ್ ಇಟ್ ಈಸ್ ದ ಗವರ್ಮೆಂಟ್ ಆಫ್ ರಿಚ್ ಪೀಪಲ್, ಲ್ಯಾಂಡ್ ಲಾರ್ಡ್ಸ್ ಅಂತ ಕರೀತಾರೆ. ಹಣದ ಪ್ರಭಾವದಲ್ಲಿ ದಡ್ಡನೂ ಸಹ ಚುನಾವಣೆಯಲ್ಲಿ ಗೆಲ್ಲುವಂತ ಅವಕಾಶ ಇರ್ತದೆ, ಸಾಧ್ಯತೆ ಇರ್ತದೆ. ಆ ಕಾರಣ ಬುದ್ಧಿಜೀವಿಗಳು, ಅನುಭವಸ್ಥರು, ಯೋಗ್ಯರು, ನಮ್ಮಲ್ಲಿ ಹಣ ಇಲ್ಲ, ನಾವು ಚುನಾವಣೆಯಲ್ಲಿ ಸ್ಪರ್ಧಿಸಿದರೂ ನಾವು ಗೆದ್ದು ಬರುವುದಿಲ್ಲ, ಈ ಒಂದು ಭಯದಿಂದ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ. ಆದ್ದರಿಂದ ದಕ್ಷ ಆಡಳಿತಗಾರರ ಕೊರತೆ ಉಂಟಾಗ್ತದೆ. ಒಳ್ಳೆಯ ಆಡಳಿತಗಾರರು ಸಿಗುವುದಿಲ್ಲ, ಪ್ರಾಮಾಣಿಕ ಆಡಳಿತಗಾರರು ಸಿಗುವುದಿಲ್ಲ. ಇದರಿಂದ ಪ್ರಜಾಪ್ರಭುತ್ವದ ಉತ್ತಮ ಧ್ಯೇಯಗಳನ್ನು ಸಾಧಿಸಲು ಸಾಧ್ಯ ಆಗದೆ ಪ್ರಜಾಪ್ರಭುತ್ವವು ಅಧ್ಯಕ್ಷತೆಯಿಂದ ನಡೆಯುವಂತಹ ಸರ್ಕಾರ ಎನ್ನುವ ಟೀಕೆಗೆ ಗುರಿಯಾಗಿದೆ. ದೇರ್ ಇಸ್ ಇನ್ಎಫಿಷಿಯನ್ಸಿ ಇನ್ ದ administrator because they have came into power by the money, so they have no knowledge about the political activities. ಈ ಕಾರಣದಿಂದ ಏನಾಗ್ತದೆ, ಪ್ರಜಾಪ್ರಭುತ್ವ ಇದು ಅಧ್ಯಕ್ಷತೆಯನ್ನು ಹೊಂದಿದೆ ಅಂತ ಇದನ್ನು ಟೀಕೆ ಮಾಡಲಾಗಿದೆ. ನಂತರ ಅಪಾರವಾದ ಖರ್ಚು ಅಥವಾ ದುಂದುಗಾರಿಕೆ, ಎಕ್ಸ್ಟ್ರಾ ವೆಗನ್ಸ್ ಅಂತ ಅದನ್ನು ಕರೀತಾರೆ. ಅಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂದ್ರೆ ಹಣದ ಹೊಳೆನೆ ಹರಿತದೆ ಅಂತ ಅದನ್ನು ಟೀಕೆ ಮಾಡ್ತಾರೆ. ದುಂದುಗಾರಿಕೆಗೆ ಮತ್ತೊಂದು ಹೆಸರು ಪ್ರಜಾಪ್ರಭುತ್ವ ಅಂತ ಅರ್ಥ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ನಡೀತಾನೆ ಇರ್ತವೆ. ಡೆಮೋಕ್ರೆಟಿಕ್ ಫಾರ್ಮ್ ಆಫ್ ಗವರ್ಮೆಂಟ್ ಇಸ್ ರನ್ ಥ್ರೂ ದ ಇಲೆಕ್ಷನ್ ಮಾಡ್ಬೇಕಂದ್ರೆ ಸಾಕಷ್ಟು ಹಣ ಬೇಕು, ಮನಿ ಬೇಕು. ಆ ಕಾರಣದಿಂದಾಗಿ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಾಗಿ ಪ್ರತಿನಿಧಿಗಳನ್ನು ಆರಿಸಲಿಕ್ಕೆ ಅಪಾರವಾದ ಹಣ ಖರ್ಚಾಗ್ತದೆ.
ಚುನಾವಣೆಗೆ ಅಪಾರ ಹಣ ಖರ್ಚು ಮಾಡಬೇಕಾಗ್ತದೆ. ಸುಖಿ ರಾಜ್ಯವನ್ನು ಸ್ಥಾಪಿಸುವ ಉದ್ದೇಶವನ್ನು ಪ್ರತಿಯೊಂದು ಪ್ರಜಾಪ್ರಭುತ್ವ ರಾಷ್ಟ್ರವು ಹೊಂದಿಕೊಂಡಿರುವುದರಿಂದ ಜನರ ಹಿತಕ್ಕಾಗಿ ಅನೇಕ ಯೋಜನೆಗಳನ್ನು ಹಾಕಿ ಅದನ್ನು ಕಾರ್ಯರೂಪಕ್ಕೆ ತರಲು ಹಣ ಖರ್ಚು ಮಾಡ್ತದೆ. ಅನೇಕ ಸಂದರ್ಭದಲ್ಲಿ ಸರ್ಕಾರ ಮಾಡಿದಂತ ಯೋಜನೆಗಳು ಜನರಿಗೆ ತಲುಪುವುದೇ ಇಲ್ಲ. ಅವುಗಳು ಸರ್ಕಾರದ ಖಜಾನೆ ಖಾಲಿ ಆಗಿರ್ತದೆ. ಆದರೆ ದ ಪ್ರೋಗ್ರಾಮ್ಸ್ ದೇ ಶುಡ್ ನಾಟ್ ರೀಚ್ ದ ಪೀಪಲ್. ಯಾರಿಗಾಗಿ ಅದನ್ನು ಮಾಡಿರ್ತಾರೆ ಆ ಪ್ರೋಗ್ರಾಮ್ಸ್ಗಳು ಅದು ಜನರಿಗೆ ತಲುಪುವುದಿಲ್ಲ. ಆ ಕಾರಣದಿಂದ ಏನಾಗ್ತದೆ, ಸರ್ಕಾರದ ಆದಾಯದ ಒಂದು ಪೋಲಾಗ್ತದೆ. ಅನೇಕ ಜನ ಮಂತ್ರಿಗಳು ಅಧಿಕಾರಿಗಳು ಇರುವುದರಿಂದ, ಅನೇಕ ಇಲಾಖೆಗಳು ಇರುವುದರಿಂದ, ಕ್ಯಾಬಿನೆಟ್ ಸಚಿವರು, ರಾಜ್ಯ ಸಚಿವರು, ಉಪ ಸಚಿವರು, ಅನೇಕ ವರ್ಗಗಳಿವೆ. ಇವರಿಗೆಲ್ಲ ಖರ್ಚನ್ನು ನಿಭಾಯಿಸಬೇಕಂದ್ರೆ ಸಾಕಷ್ಟು ಹಣ ಖರ್ಚಾಗ್ತದೆ. ಆಡಳಿತ ಇಲಾಖಾ ಪದ್ಧತಿಯ ತತ್ವದ ಮೇಲೆ ನಡೀತದೆ. ದೇರ್ ಇಸ್ ಡಿಪಾರ್ಟ್ಮೆಂಟ್ ಸಿಸ್ಟಮ್ ಇನ್ ದ ಅಡ್ಮಿನಿಸ್ಟ್ರೇಷನ್. ಆ ಕಾರಣ ಅನೇಕ ಇಲಾಖೆಗಳಿರುವುದರಿಂದ ಸರ್ಕಾರದ ಹಣ ಖರ್ಚಾಗ್ತದೆ. ಯಾವ ವಿಧದಲ್ಲಿಯೂ ಹಣ ಕಡಿಮೆ ಖರ್ಚು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಪ್ರತಿಯೊಬ್ಬ ಮಂತ್ರಿಯೂ ಪರಿಹಾರ ಪಡಿಬೇಕಾಗ್ತದೆ. ಈ ಎಲ್ಲಾ ಕಾರಣದಿಂದ ಪ್ರಜಾಪ್ರಭುತ್ವದಲ್ಲಿ ಹೇರಳವಾಗಿ ಹಣ ಖರ್ಚು ಆಗ್ತದೆ. ನಾಲ್ಕನೇದಾಗಿ ಭ್ರಷ್ಟಾಚಾರ, ಕರಪ್ಷನ್. ಪ್ರಜಾಪ್ರಭುತ್ವ ಭ್ರಷ್ಟಾಚಾರಕ್ಕೆ ಹೆಸರಾದಂತಹ ಸರ್ಕಾರ. ಹಣವುಳ್ಳವರು ತಮ್ಮ ಕೆಲಸಗಳನ್ನು ಬೇಗ ಮಾಡಿಕೊಳ್ಳುವ ದೃಷ್ಟಿಯಿಂದ ಸರ್ಕಾರಿ ನೌಕರರಿಗೆ ಒಂದು ಹಣ ಅಥವಾ ಇನ್ನಿತರ ಆಮಿಷಗಳನ್ನು ತೋರಿಸ್ತಾರೆ. ಲಂಚದ ಒಂದು ರುಚಿಯನ್ನು ಕಂಡಂತ ಸರ್ಕಾರಿ ನೌಕರರು ಹಣ ಇಲ್ಲದೆ ಯಾವುದೇ ಕೆಲಸವನ್ನು ಮಾಡೋದಿಲ್ಲ. ವಿ ಹ್ಯಾವ್ ಟು ಫೈಂಡ್ ಕರಪ್ಷನ್ ಇನ್ ಎವ್ರಿ ಡಿಪಾರ್ಟ್ಮೆಂಟ್ ಆಫ್ ದ ಗೌರ್ಮೆಂಟ್. ಸೊ ಇಡೀ ವ್ಯವಸ್ಥೆಯನ್ನೇ ಇದು ಅಸ್ತವ್ಯಸ್ತಗೊಳಿಸ್ತಾ ಇದೆ. ಕೇವಲ ಸರ್ಕಾರಿ ನೌಕರರು ಮಾತ್ರ ಲಂಚ ಪಡೆಯುವುದು ಅಲ್ಲ, ಅದರ ಜೊತೆಗೆ ಅವರು ಅಧಿಕಾರಿಗಳು ಇರಬಹುದು ಅಥವಾ ರಾಜಕಾರಣಿಗಳು ಇರಬಹುದು, ಇವರೂ ಸಹ ಲಂಚ ಪಡಿತಾರೆ. ಅಧಿಕಾರ ಹಿಡಿದ ನಂತರ ಕೆಲವರನ್ನು ಸಂತೃಪ್ತಿ ಪಡಿಸಲು ಹಣ ಬಹುಮುಖ್ಯವಾದ ಪಾತ್ರವನ್ನು ನಿರ್ವಹಿಸುತ್ತದೆ. ಪ್ರಜಾಪ್ರಭುತ್ವದಲ್ಲಿ ಭ್ರಷ್ಟಾಚಾರ, ಅದಕ್ಷತೆ, ವಿಳಂಬ ಈ ಮೂರು ಪ್ರಮುಖ ಪಾತ್ರ ವಹಿಸುವುದನ್ನು ನಾವು ನೋಡ್ತೀವಿ. ಆ ಕಾರಣ ಭ್ರಷ್ಟಾಚಾರ ಇರ್ಬೋದು, ಇನ್ಎಫಿಷಿಯನ್ಸಿ ಇರ್ಬೋದು, ಕರಪ್ಷನ್ ಮತ್ತು ಎಕ್ಸ್ಟ್ರಾವೆಗನ್ಸ್. ದೀಸ್ ಆರ್ ದ 3 ಡಿಮೆರಿಟ್ಸ್, ಇಂಪಾರ್ಟೆಂಟ್ ಡಿಮೆರಿಟ್ಸ್ ಆಫ್ ದ ಡೆಮೋಕ್ರಸಿ ಅಂತ ಅದನ್ನು ಕರೀತಾರೆ. ಅಧಿಕಾರದಲ್ಲಿರುವ ರಾಜಕೀಯ ಪಕ್ಷಗಳು ತಮ್ಮ ಮುಂದಿನ ಚುನಾವಣೆಗೆ ಶ್ರೀಮಂತರಿಂದ, ಕೈಗಾರಿಕೋದ್ಯಮಿಗಳಿಂದ ಹಣವನ್ನು ಪಡೆದುಕೊಳ್ತಾರೆ. ದ ಪೊಲಿಟಿಷಿಯನ್ಸ್ ಏನ್ ನೋಡ್ತೀವಿ ನಾವು, ಇವರು ಇಂಡಸ್ಟ್ರಿಯಲಿಸ್ಟ್ ಇಂದ ಇರಬಹುದು ಅಥವಾ ಲ್ಯಾಂಡ್ ಲಾರ್ಡ್ಸ್ ಗಳಂತ ಜನರಿಂದ ಇರಬಹುದು. ಸಾಕಷ್ಟು ಹಣವನ್ನು ಅವರು ಪಡೀತಾರೆ. ಅದರ ಪರಿಣಾಮ ಏನಾಗ್ತದೆ, ಸರ್ಕಾರ ರಚನೆ ಆದ್ಮೇಲೆ ಅವರ ಪರವಾಗಿ ಅವರು ಸರ್ಕಾರವನ್ನು ನಡೆಸಬೇಕಾಗ್ತದೆ. ಶ್ರೀಮಂತರ ಪರವಾಗಿ ತಮ್ಮ ಧ್ಯೇಯ ಧೋರಣೆಗಳನ್ನು ಅವರು ರಚನೆ ಮಾಡಬೇಕಾದಂತ ಅನಿವಾರ್ಯವಾದಂತ ಪರಿಸ್ಥಿತಿ ಬರ್ತದೆ. ಅವಾಗ ಸರ್ಕಾರ ಏನಾಗ್ತದೆ, ಶ್ರೀಮಂತರ ಅಡಿಯಾಳಾಗ್ತದೆ. ಈ ಕಾರಣದಿಂದಾಗಿ ಇರುವಂತಹ ರಾಜಕೀಯ ವ್ಯಕ್ತಿಗಳಲ್ಲಿ ಮೆಜಾರಿಟಿ ಆದಂತಹ ರಿಪ್ರೆಸೆಂಟೇಟಿವ್ಸ್ ಇವ್ರು ಏನ್ ಮಾಡ್ತಾರೆ, ರಾಜಕೀಯವನ್ನು ತಮ್ಮ ಜೀವನೋಪಾಯಕ್ಕೆ ಲಾಭದಾಯಕವಾಗಿ ಅದನ್ನು ಬಳಸ್ಕೊಳ್ತಾರೆ. ಈ ಎಲ್ಲಾ ಕಾರಣದಿಂದ ಪ್ರಜಾಪ್ರಭುತ್ವದಲ್ಲಿ ಭ್ರಷ್ಟಾಚಾರ ನಿರ್ಭೀತಿಯಿಂದ ಅದು ನಡೀತಾ ಇದೆ ಅಂತ ನಾವು ಹೇಳ್ಬೋದು. ಇದು ಪ್ರಜಾಪ್ರಭುತ್ವದ ಒಂದು ಪ್ರಮುಖವಾದಂತಹ ದೋಷ. ಇನ್ನೊಂದು ವಿಳಂಬ ನೀತಿ, ಸ್ಲೋನೆಸ್ ಅಂತ ಇದನ್ನು ಕರೀತಾರೆ. ಪ್ರಜಾಪ್ರಭುತ್ವದ ಇನ್ನೊಂದು ಪ್ರಮುಖ ದೋಷ ಅದಕ್ಷತೆ, ಭ್ರಷ್ಟಾಚಾರ, ದುಂದುಗಾರಿಕೆ, ವಿಳಂಬ ನೀತಿ. ಇವುಗಳು ಪ್ರಮುಖ ದೋಷಗಳು. ನಿಧಾನ ಪ್ರವೃತ್ತಿ, ಸ್ಲೋನೆಸ್ ಇಸ್ ದ ಡಿಮೆರಿಟ್ಸ್ ಆಫ್ ಡೆಮಾಕ್ರಸಿ. ಪ್ರಜಾಪ್ರಭುತ್ವದಲ್ಲಿ ಚರ್ಚೆಯ ಮೂಲಕ ಡಿಸಿಷನ್ ಅನ್ನು ತೆಗೆದುಕೊಳ್ತಾರೆ. ಎವ್ರಿ ಡಿಸಿಷನ್ ಇಸ್ ಟೇಕನ್ ಆನ್ ದ ಬೇಸಿಸ್ ಆಫ್ ದ ಡಿಸ್ಕಷನ್. ಈ ಚರ್ಚೆ ಏನ್ ನಡೀತದೆ, ಚರ್ಚೆಗೆ ಸಾಕಷ್ಟು ಕಾಲಾವಕಾಶ ಬೇಕಾಗ್ತದೆ. ಸೋ ಮಚ್ ಟೈಮ್ ಇಸ್ ರಿಕ್ವೈರ್ಡ್ ಫಾರ್ ದ ಡಿಸ್ಕಷನ್. ಹೀಗೆ ಚರ್ಚೆ ನಡೆಸಿ ಕೈಗೊಂಡಂತ ತೀರ್ಮಾನ ಕಾರ್ಯರೂಪದಲ್ಲಿ ತರಬೇಕು. ದ ಡಿಸಿಷನ್ಸ್ ಗಳನ್ನು ಏನು ನಾವು
ಅವುಗಳನ್ನು ಕಾರ್ಯರೂಪಕ್ಕೆ ತರಬೇಕು. ಕಾರ್ಯರೂಪಕ್ಕೆ ತರುವುದರಲ್ಲಿಯೂ ಸಹ ವಿಳಂಬತೆ ಬರ್ತದೆ. ಈ ನಿಧಾನ ಪ್ರವೃತ್ತಿಯನ್ನು ರೆಡ್ ಟೇಪಿಸಂ ಅಂತ ಕರೀತಾರೆ. ಸ್ಲೋನೆಸ್ ನನ್ನು ಏನಂತ ಕರೀತಾರೆ? ರೆಡ್ ಟೇಪಿಸಂ. ಅಂದರೆ ಆ ಫೈಲಿಗೆ ರೆಡ್ ಟೇಪ್, ಒಂದು ಟೇಪ್ ಅನ್ನು ಕಟ್ಟಿ ಮೇಲೆ ಇಟ್ಬಿಡೋದು. ಅದು ಯಾವಾಗ ತೆಗಿತಾರೆ ಅಂತ ಗೊತ್ತಾಗಲ್ಲ. ಇಲ್ಲಿ ಕ್ಷಿಪ್ರಗತಿಯ ಒಂದು ರೀತಿಯಲ್ಲಿ ತೀರ್ಮಾನ ಸಾಧ್ಯವೇ ಇಲ್ಲ. ತೀವ್ರವಾಗಿ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ನಿರ್ಧಾರಗಳನ್ನು ಚರ್ಚೆ ಮತ್ತು ಸಮ್ಮತಿಯ ಮೂಲಕ ತೆಗೆದುಕೊಳ್ಳುವುದರಿಂದ ತುರ್ತು ಪರಿಸ್ಥಿತಿ, ತುರ್ತು ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ. ಎವ್ರಿ ಡಿಸಿಷನ್ ಇಸ್ ಟೇಕನ್ ಆನ್ ದ ಬೇಸಿಸ್ ಆಫ್ ಡಿಸ್ಕಷನ್. ಸೊ ಇಟ್ ಈಸ್ ನಾಟ್ ಅಡ್ಜಸ್ಟ್ ಟು ದ ಎಮರ್ಜೆನ್ಸಿ ಸಿಚುವೇಶನ್. ಈ ಕಾರಣದಿಂದ ಏನಾಗ್ತದೆ, ಡಿಸಿಷನ್ ತೆಗೆದುಕೊಳ್ಳಿಕ್ಕೆ ಅಲ್ಲಿ ನಾವು ಸಾಕಷ್ಟು ಸಮಯ ತೆಗೆದುಕೊಂಡ್ರೆ ತುರ್ತು ಪರಿಸ್ಥಿತಿಯನ್ನು, ತುರ್ತು ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಂತರ 5ನೇದಾಗಿ ಬಹುಸಂಖ್ಯಾತರ ನಿರಂಕುಶಾಧಿಕಾರ, tyranny of the majority. Democratic government follow the principle of majority. Every decision will taken on the basis of the majority principle. ಬಹುಮತ ತತ್ವದ ಆಧಾರದ ಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಡೀತದೆ. ಎಲ್ಲಿಂದ ಬಹುಮತದ ತತ್ವವನ್ನು ತೆಗೆದುಕೊಳ್ತಾರೆ? ಸರ್ಕಾರ ರಚನೆಯಿಂದ ಹಿಡಿದು ಪ್ರತಿಯೊಂದು ಕಾರ್ಯವನ್ನು ನಿರ್ವಹಿಸಬೇಕಾದ್ರೂ ಬಹುಮತದ ಆಧಾರದ ಮೇಲೆ ತೆಗೆದುಕೊಳ್ತಾರೆ. ಬಹುಮತ ಪಡೆದ ಪಕ್ಷ ಅಧಿಕಾರ ನಡೆಸ್ತದೆ. ದ ಮೆಜಾರಿಟಿ ಪಾರ್ಟಿ ವಿಲ್ ಫಾರ್ಮ್ ದ ಗವರ್ಮೆಂಟ್. ಅಧಿಕಾರಕ್ಕೆ ಬಂದಂತ ಪಕ್ಷ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲು ತನ್ನ ಅಧಿಕಾರ ಬಲದಿಂದ ತನಗೆ ಬೇಕಾದ ಕಾಯ್ದೆಗಳನ್ನು ರಚನೆ ಮಾಡಿಕೊಳ್ತದೆ. ಯಾಕಂದ್ರೆ ಮೆಜಾರಿಟಿ ಇಸ್ ದೇರ್ ಇನ್ ದ ಹ್ಯಾಂಡ್ಸ್ ಆಫ್ ದ ಗವರ್ಮೆಂಟ್. ಆ ಕಾರಣದಿಂದ ಅವ್ರಿಗೆ ಏನು ಕಾಯ್ದೆಗಳು ಬೇಕು ಅಂತ ಕಾಯ್ದೆಗಳನ್ನು ರಚನೆ ಮಾಡ್ತಾರೆ. ಅವರು ಅಲ್ಪಸಂಖ್ಯಾತರ ಹಿತವನ್ನು ಕಡೆಗಣಿಸ್ತಾರೆ. ದೇ ಇಗ್ನೋರ್ ದ ವೆಲ್ಫೇರ್ ಆಫ್ ದ ಮೈನಾರಿಟೀಸ್. ಈ ರೀತಿ, ಅಥವಾ ಅಪೋಸಿಷನ್ ಪಾರ್ಟಿ ಅಂತ ಹೇಳ್ಬೋದು. ಬಹುಮತ ಪಡೆದ ಪಕ್ಷವು ದಬ್ಬಾಳಿಕೆ ನಡೆಸ್ತದೆ. ಆ ಕಾರಣ ಶಾಸಕಾಂಗದಲ್ಲಿ ಬೆಂಬಲ ಇಲ್ಲದಂತಹ ಅಲ್ಪಸಂಖ್ಯಾತರು ಇವ್ರೇನ್ ಮಾಡ್ತಾರೆ? ಈ ಅಪೋಸಿಷನ್ ಪಾರ್ಟಿ ಇವರ ಹತ್ರ ಮೆಜಾರಿಟಿ ಇರುವುದಿಲ್ಲ. ಆ ಕಾರಣದಿಂದ ಅವರಿಗೆ ಸರ್ಕಾರದ ವರ್ತನೆಯನ್ನು ತಡಿಲಿಕ್ಕೆ ಸಾಧ್ಯ ಆಗಲ್ಲ. ಆಳುವ ಪಕ್ಷ ಸಂಖ್ಯಾಬಲದಿಂದ ಅಧಿಕಾರಕ್ಕೆ ಬರ್ತದೆ. ಅದರ ಹತ್ರ ಇಷ್ಟು ಸಂಖ್ಯೆಯ ಒಂದು ಪ್ರತಿನಿಧಿಗಳಿದ್ದಾರೆ, ಅದು ಆಡಳಿತ ಪಕ್ಷ ನಡೆಸ್ತದೆ. ಬಹುಮತ ಪಡೆದ ಪಕ್ಷದವರೆಲ್ಲರೂ ಬುದ್ಧಿವಂತರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರು ಅಧಿಕಾರದಲ್ಲಿ ಗೆದ್ದು ಬಂದಿರ್ತಾರೆ ಅವರು ಬುದ್ಧಿವಂತರು, ಅಲ್ಪಸಂಖ್ಯಾತರು ದಡ್ಡರು ಅಂತ ಅಲ್ಲ. ದ ರೂಲಿಂಗ್ ಪಾರ್ಟಿ ಮೆಂಬರ್ಸ್ ಆರ್ ನಾಟ್ ಇನ್ ಆಲ್ ಆಫ್ ದೆಮ್ ಆರ್ ನಾಟ್ ಇಂಟೆಲಿಜೆಂಟ್. ಆ ಕಾರಣದಿಂದ ಇಲ್ಲೇನಾಗ್ತದೆ, ಬಹುಮತ ಪಡೆದ ಪಕ್ಷ ನಿರಂಕುಶವಾಗಿ ವರ್ತಿಸಿದರೂ ಅದು ಎಲ್ಲಿಯ ತನಕ ಬಹುಮತವನ್ನು ಹೊಂದಿರ್ತದೆಯೋ ಅದನ್ನು ಅಧಿಕಾರದಿಂದ ಕೆಳಗಿಳಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಬಹುಸಂಖ್ಯಾತರ ನಿರಂಕುಶಾಧಿಕಾರ ಪ್ರಜಾಪ್ರಭುತ್ವದಲ್ಲಿ ನಡೀತದೆ. ಇನ್ನು ಪ್ರಜಾಪ್ರಭುತ್ವದಲ್ಲಿ ಪಕ್ಷ ರಾಜಕೀಯವನ್ನು ನಾವು ಕಾಣ್ತೇವೆ. ಪಕ್ಷ ರಾಜಕೀಯ ಪ್ರಜಾಪ್ರಭುತ್ವದ ಇನ್ನೊಂದು ಪ್ರಮುಖವಾದಂತಹ ಒಂದು ದೋಷ ಅಂತ ಹೇಳ್ಬೋದು. ಪಾರ್ಟಿ ಇಂಟ್ರೆಸ್ಟ್ ಇಸ್ ಅಬೌವ್ ನ್ಯಾಷನಲ್ ಇಂಟ್ರೆಸ್ಟ್. ಪಕ್ಷ ರಾಜಕೀಯಕ್ಕೆ ಅವರು ಹೆಚ್ಚು ಮಹತ್ವ ಕೊಡ್ತಾರೆ. ದೇ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ದ ಪಾರ್ಟಿ ಇಂಟ್ರೆಸ್ಟ್ ಅದರ್ ದೆನ್ ದ ನ್ಯಾಷನಲ್ ಇಂಟ್ರೆಸ್ಟ್. ಪ್ರಜಾಪ್ರಭುತ್ವವು ಪಕ್ಷ ರಾಜಕೀಯವನ್ನು ಪ್ರೋತ್ಸಾಹಿಸುತ್ತದೆ. ಅಧಿಕಾರಕ್ಕಾಗಿ ಪಕ್ಷಗಳು ಜನರು ಮತ್ತು ಮತದಾರರನ್ನು ದಾರಿ ತಪ್ಪಿಸುವ, ಪ್ರಚೋದಿಸುವ, ತಪ್ಪು ಮಾಹಿತಿ ನೀಡುವ, ಭರವಸೆಗಳನ್ನು ನೀಡುವುದರಲ್ಲಿ ಮಗ್ನರಾಗಿರ್ತಾರೆ. ಇದರಿಂದ ದೇಶದ ಬಗ್ಗೆ, ಜನತೆಯ ಕಲ್ಯಾಣದ ಬಗ್ಗೆ ಪಕ್ಷಗಳು ಚಿಂತಿಸುವುದಕ್ಕೆ ಬದಲಾಗಿ ಅಧಿಕಾರ ಗದ್ದುಗೆಯನ್ನು ಏರಲು ಏನ್ ಬೇಕೋ ಅದನ್ನೆಲ್ಲ ಮಾಡಲು ಸಹ ಅವರು ಯತ್ನಿಸ್ತಾರೆ. ಇದು ಪ್ರಜಾಪ್ರಭುತ್ವದ ಇನ್ನೊಂದು ದೋಷ. ಇನ್ನು ಪಕ್ಷ ರಾಜಕೀಯದಂತೆ ಇದು ಪ್ರಾಂತೀಯತೆಗೆ ಒಂದು ಮಹತ್ವವನ್ನು ಕೊಡ್ತದೆ. ಪ್ರಾಂತೀಯತೆಗೆ ಯಾವ ರೀತಿ ಮಹತ್ವವನ್ನು ಕೊಡ್ತದೆ ಇದನ್ನು ನಾವು ನೋಡ್ಬೇಕು ಅಂತ ಅಂದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ
ವ್ಯಕ್ತಿ ಪ್ರತಿನಿಧಿಯಾಗಿ ಅಥವಾ ಮಂತ್ರಿಯಾಗಿ ಆಯ್ಕೆ ಆದ್ಮೇಲೆ ಅವನು ದೇಶದ ಬಗ್ಗೆ ಚಿಂತೆ ಮಾಡುವುದಕ್ಕೆ ಬದಲಾಗಿ ಆತನ ಏನ್ ಮಾಡ್ತಾನೆ ಅಂತ ಅಂದರೆ ತನ್ನ ಕ್ಷೇತ್ರ ಅದರ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾನೆ. ತನ್ನ ಕ್ಷೇತ್ರ, ತನ್ನ ಪ್ರದೇಶಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾನೆ. ಆತನು ರಾಷ್ಟ್ರವನ್ನು ಪ್ರತಿನಿಧಿಸುವ ಬದಲು ತನ್ನ ಕ್ಷೇತ್ರ, ತನ್ನ ಪ್ರದೇಶಕ್ಕೆ ಹೆಚ್ಚಿನ ಮಹತ್ವ ಕೊಡುವುದರಿಂದ ಸ್ವಕ್ಷೇತ್ರದ ಹಿತವು ರಾಷ್ಟ್ರದ ಹಿತವನ್ನು ದಮನ ಮಾಡುವುದರಲ್ಲಿ ಇಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಹೀಗೆ ಪ್ರಜಾಪ್ರಭುತ್ವ ಪದ್ಧತಿಯ ಗುಣ ದೋಷಗಳು ಎರಡೂ ಅದರಲ್ಲಿ ಇದಾವೆ. There are merits and demerits in the democratic form of government. ಆದರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಗುಡ್ ಗವರ್ಮೆಂಟ್. ಎಲ್ಲಾ ಸರ್ಕಾರ ಪದ್ಧತಿಗಳಿಗಿಂತಲೂ ಅತ್ಯುತ್ತಮ ಪದ್ಧತಿ ಅಂತ ಪರಿಗಣಿಸಲಾಗಿದೆ. ಪ್ರಜಾಪ್ರಭುತ್ವ ಒಂದು ಬಗೆಯ ಸರ್ಕಾರ ಪದ್ಧತಿ ಮಾತ್ರವೇ ಆಗಿರದೆ ಒಂದು ಬಗೆಯ ರಾಜ್ಯ ಪದ್ಧತಿ, ಸಾಮಾಜಿಕ ಪದ್ಧತಿ. ಡೆಮೋಕ್ರಸಿ ಇಸ್ ನಾಟ್ ಓನ್ಲಿ ಎ ಗವರ್ಮೆಂಟ್, ಇಟ್ ಈಸ್ ಕನ್ಸಿಡರ್ಡ್ ಆಸ್ ದ system of the state or the social system of the country. ಮತ್ತು ಇದು ಒಂದು ಜೀವನದ ವಿಧಾನ ಅಂತ ಪರಿಗಣಿಸ್ತಾರೆ. ರಾಜ್ಯ ಪದ್ಧತಿ, ಸಾಮಾಜಿಕ ಪದ್ಧತಿ, ಸೋಷಿಯಲ್ ಸಿಸ್ಟಮ್, ಸ್ಟೇಟ್ ಸಿಸ್ಟಮ್ ಅಂಡ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಗುಡ್ ಲಿವಿಂಗ್ ಆಫ್ ದ ಪೀಪಲ್ ಅಂತ ಇದನ್ನು ಕರೀತಾರೆ. ಜನರಿಗೆ ಒಂದು ಒಳ್ಳೆಯ ಜೀವನ ವಿಧಾನ ಅಂತ ಇದು ಪರಿಗಣಿಸಲ್ಪಡ್ತದೆ. ಪ್ರಜಾಪ್ರಭುತ್ವದ ದೋಷಗಳು ಸುಲಭವಾಗಿ ಬಗೆಹರಿಸಲು ಸಾಧ್ಯವಾಗುವಂತ ದೋಷಗಳು ಅಂತ ಲಾರ್ಡ್ ಬ್ರೈಸ್ ಅವರು ಹೇಳ್ತಾರೆ. ಏನೇ ಪ್ರಜಾಪ್ರಭುತ್ವದಲ್ಲಿ ದೋಷಗಳಿದ್ರು ಅದನ್ನು ಬಗೆಹರಿಸಬಹುದು. ಆದ್ದರಿಂದ ಇತರ ಎಲ್ಲಾ ಸರ್ಕಾರದ ಪದ್ಧತಿಗಳಿಂದ ಪ್ರಜಾಪ್ರಭುತ್ವವೇ ಉತ್ತಮ ಸರ್ಕಾರ ಪದ್ಧತಿ ಅಂತ ಅದನ್ನು ಪರಿಗಣಿಸಲಾಗಿದೆ. ವಿದ್ಯಾರ್ಥಿಗಳೇ, ಇಷ್ಟು ನಾವು ಗುಣ ದೋಷಗಳು ಏನು ಅಂತ ತಿಳಿದ್ವಿ. ಇನ್ನು ಪ್ರಜಾಪ್ರಭುತ್ವದ ಮುಂದೆ ಏನು ಸವಾಲುಗಳಿವೆ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಏನು ಪ್ರಜಾಪ್ರಭುತ್ವದ ಸವಾಲುಗಳು? ಪ್ರಜಾಪ್ರಭುತ್ವದಲ್ಲಿ ಅದನ್ನು ಒಂದು ಒಳ್ಳೆಯ ಸರ್ಕಾರ ಅಂತಾನೂ ಕರಿತೀವಿ. ಎಲ್ಲ ಕರೆದ್ರೂ ಸಹ ಅನೇಕ ರೀತಿಯಾದಂತಹ ಸವಾಲುಗಳನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆ ಎದುರಿಸ್ತಾ ಇದೆ. ದೇರ್ ಆರ್ ಚಾಲೆಂಜಸ್ ಬಿಫೋರ್ ದ ಡೆಮಾಕ್ರಸಿ. ಜನರಲ್ಲಿ ಬೆಳೆಯುತ್ತಿರುವ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆ, ಸೋಷಿಯಲ್ ಅಂಡ್ ಎಕನಾಮಿಕ್ ಇನ್ಇಕ್ವಾಲಿಟಿ, ಇದು ಜನರಲ್ಲಿ ಬೆಳೀತಾ ಇರುವುದನ್ನು ನಾವು ನೋಡ್ತಿದ್ದೀವಿ. ಏನೇ ನಾವು ಕ್ರಮಗಳನ್ನು ತೆಗೆದುಕೊಂಡು ಸರ್ಕಾರ ಸಾಮಾಜಿಕ ಆರ್ಥಿಕ ಅಂತರ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವಿ ಫೈಂಡ್ ದ ಸೋಷಿಯಲ್ ಅಂಡ್ ಎಕನಾಮಿಕ್ ಇನ್ಇಕ್ವಾಲಿಟಿ ಬಿಟ್ವೀನ್ ದ ಪೀಪಲ್. ಎಲ್ಲಾ ಜನರಿಗೂ ಮತ ಚಲಾಯಿಸುವ ಹಕ್ಕಿದೆ, ಚುನಾವಣೆಯ ವಿರುದ್ಧ ಹೋರಾಡುವ ಹಕ್ಕಿದೆ. ಇದನ್ನು ಪ್ರಜಾಪ್ರಭುತ್ವದಲ್ಲಿ ನಾವು ನೋಡ್ತೀವಿ. ಎವ್ರಿ ಪೀಪಲ್ ಹ್ಯಾಸ್ ದ ರೈಟ್ ಟು ವೋಟ್ ಮತ್ತು ದೇ ಹ್ಯಾವ್ ಟು ಕಾಂಟೆಸ್ಟ್ ಇನ್ ದ ಇಲೆಕ್ಷನ್. ಆದರೆ ಇಲ್ಲಿ ಯಾರು ಕಾಂಟೆಸ್ಟ್ ಮಾಡ್ತಿದ್ದಾರೆ, ಯಾರ ಪರವಾಗಿ ಚಲಾವಣೆ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಹಣದ ಪ್ರಭಾವ ನಾವು ನೋಡ್ತೀವಿ. ಯಾರಲ್ಲಿ ಹಣ ಇದೆ, ದ ಪವರ್ ಆಫ್ ದ ಮನಿ, ಎಕನಾಮಿಕ್ ಪವರ್ ಅಂತ ನಾವು ಕರಿತೀವಿ. ಎಕನಾಮಿಕ್ ಪವರ್ ಯಾರ ಕೈಯಲ್ಲಿದೆ, he has to participate in the election and citizen will cast their vote to that person who has given money to them. ಆ ಕಾರಣ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಶ್ರೀಮಂತರಿಗೆ ಮಾತ್ರ ಅವಕಾಶ ಆಗ್ತಾ ಇದೆ. ಬಡವರು, ದೀನದಲಿತರು ತಮ್ಮ ಆಹಾರ, ಬಟ್ಟೆ, ವಸತಿ, ಈ ಮೂಲಭೂತ ಬೇಸಿಕ್ ನೀಡ್ಸ್ ಅವರಿಗಿದೆ. ಅವರಿಗೆ ಫುಡ್ ಬೇಕು, ಶೆಲ್ಟರ್ ಬೇಕು, ಕ್ಲಾತ್ ಬೇಕು. ಇದು ಮೂರನ್ನು ಪಡೆಯುವುದಕ್ಕಾಗಿ ದೇ ಆರ್ ಫೈಟಿಂಗ್ ಅಬೌಟ್ ದೇರ್ ಫುಡ್, ಶೆಲ್ಟರ್ ಅಂಡ್ ಕ್ಲಾತ್. ದೇ ಗಿವನ್ ಇಂಪಾರ್ಟೆನ್ಸ್ ಟು ದ್ಯಾಟ್ ಥಿಂಗ್ ಓನ್ಲಿ, ದ ಪುವರ್ ಪೀಪಲ್ಸ್. ಸೊ at the time of election they give their vote to the candidate who has given money to them. ಆ ಕಾರಣ ಅವ್ರು ಏನ್ ಮಾಡ್ತಾರೆ, ತನಗೆ ಯಾರು ಹಣ ಕೊಡ್ತಾರೋ ಅವರಿಗೆ ಮತವನ್ನು ಚಲಾವಣೆ ಮಾಡ್ತಾರೆ. ತಮ್ಮ ಮತವನ್ನು ಮಾರಾಟ ಮಾಡಲು ಅವರು ಪ್ರಯತ್ನಿಸ್ತಾರೆ. ಆ ಕಾರಣ
ಇದು ಪ್ರಜಾಪ್ರಭುತ್ವದಲ್ಲಿ ಆರ್ಥಿಕ ಸಾಮಾಜಿಕ ಅಸಮಾನತೆ ಏನಿದೆ ಇದು ಒಂದು ಸವಾಲಾಗಿ ಎದುರಾಗ್ತಾ ಇದೆ. ನಂತರ ಸಮಾಜ ವಿರೋಧಿ ಅಂಶಗಳ ಪಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ನೋಡ್ತೀವಿ. ಸಮಾಜ ವಿರೋಧಿ ಅಂಶಗಳ ಪಾತ್ರವನ್ನು ನೋಡ್ತೀವಿ. ಚುನಾವಣೆಯ ಸಮಯದಲ್ಲಿ ಸಮಾಜ ವಿರೋಧಿ ಅಂಶಗಳ ಪಾತ್ರ ಹೆಚ್ಚು ಕಂಡು ಬರ್ತದೆ. ಯಾಕೆಂದ್ರೆ ನಿರ್ದಿಷ್ಟ ಅಭ್ಯರ್ಥಿ ಅಥವಾ ಪಕ್ಷಕ್ಕೆ ಮತ ಚಲಾವಣೆ ಮಾಡುವಂತೆ ಅವರ ಮೇಲೆ ಜನರ ಮೇಲೆ ಒತ್ತಡ ಹಾಕ್ತಾರೆ. ಎಲ್ಲಿಂದ ಅಂತ ಅಂದ್ರೆ ಒಂದು ಟಿಕೆಟ್ ಅನ್ನು ಕೊಡ್ಬೇಕಾದ್ರು, ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂದ್ರೆ ಆ ಪಕ್ಷ ಒಬ್ಬ ಅಭ್ಯರ್ಥಿಯನ್ನು ಗುರುತಿಸಿ ಆತನಿಗೆ ಒಂದು ಟಿಕೆಟ್ ಕೊಡ್ಬೇಕು. ಆ ಟಿಕೆಟ್ ಕೊಡ್ಬೇಕಾದ್ರೂ ಅಲ್ಲಿ ಏನ್ ಮಾಡ್ತಾರೆ ಅವರು, ಅದನ್ನು ಯಾವ ಅಭ್ಯರ್ಥಿ ಜನರ ಮೇಲೆ ಪ್ರಭಾವ ಬೀರ್ತಾನೆ, ಜನರ ಗಮನ ಸೆಳೀತಾನೆ, ಅದನ್ನು ಅವರು ಚಿಂತೆ ಮಾಡ್ತಾರೆ. ಆ ಪ್ರಯತ್ನ ಅವರು ಮಾಡ್ತಾರೆ. ಆ ಪ್ರಯತ್ನ ಮಾಡಿ ಅದರ ಮೂಲಕ ಸಮಾಜ ವಿರೋಧಿ ಅಂಶಗಳ ಒಂದು ಪ್ರಭಾವ ಅಲ್ಲಿ ಹೆಚ್ಚು ಕಂಡು ಬರ್ತದೆ. ಭ್ರಷ್ಟಾಚಾರ ಮತ್ತು ಅಧ್ಯಕ್ಷತೆ ಸಹ ನಾವು ನೋಡ್ತೀವಿ. ರಾಜಕೀಯ ಮುಖಂಡರು, ಸರ್ಕಾರಿ ಅಧಿಕಾರಿಗಳು ಇವ್ರು ಏನಾಗಿರ್ತಾರೆ ಅಂದರೆ ಭ್ರಷ್ಟ ಅಸಮರ್ಥರು ಆಗಿರ್ತಾರೆ. ಕರಪ್ಷನ್ ಅಂಡ್ ಇನ್ಎಫಿಷಿಯನ್ಸಿ, ಇಟ್ ಈಸ್ ದ ಚಾಲೆಂಜ್ ಬಿಫೋರ್ ದ ಡೆಮೋಕ್ರಸಿ. ಯಾಕೆಂದರೆ ನಾಗರಿಕರು ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಅವರಿಗೆ ಆಸಕ್ತಿ ಇರುವುದಿಲ್ಲ. ಅವರಿಗೆ ಸರ್ಕಾರಿ ಅಧಿಕಾರಿಗಳ ಬಗ್ಗೆ ನಂಬಿಕೆನೇ ಇಲ್ಲ. ದೇ ಹ್ಯಾವ್ ನೋ ಫೇತ್ ಆನ್ ಅಬೌಟ್ ದ ಗವರ್ಮೆಂಟ್ ಆಫಿಷಿಯಲ್ಸ್. ಅವ್ರ ಬಗ್ಗೆ ಅವರಿಗೆ ನಂಬಿಕೆನೂ ಇಲ್ಲ. ಇದು ಭ್ರಷ್ಟಾಚಾರ ಮತ್ತು ಅಧ್ಯಕ್ಷತೆ ಪ್ರಜಾಪ್ರಭುತ್ವದಲ್ಲಿ ಇರ್ಲಿಕ್ಕೆ ಪ್ರತಿಕೂಲವಾಗಿ ಸಹಾಯ ಮಾಡ್ತಾರೆ. ಯಾಕಂದ್ರೆ ಜನರು ಚುನಾವಣೆಯ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಆಸಕ್ತಿ ವಹಿಸುವುದಿಲ್ಲ, ಸರ್ಕಾರಿ ಅಧಿಕಾರಿಗಳ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ ಅಂದ್ಮೇಲೆ ಅಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಡಳಿತ ನಡೆಸುವವರ ಒಂದು ಕೈ ಮುಷ್ಟಿಯಲ್ಲಿ ಅದು ಬರ್ತದೆ. ಜಾತಿವಾದ ಮತ್ತು ಕೋಮುವಾದ, ಕಾಸ್ಟಿಸಮ್ ಅಂಡ್ ಕಮ್ಯುನಾಲಿಸಮ್ ಅಂತ ನಾವು ನೋಡ್ತೀವಿ. ಇದು ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಎದುರಿಸುತ್ತಿರುವಂತಹ ಎರಡು ದೊಡ್ಡ ಸವಾಲುಗಳು ಅಂತ ಕರೀತಾರೆ. ಪ್ರಜಾಪ್ರಭುತ್ವದ ಸರ್ಕಾರ ನಡಿಬೇಕು ಅಂದ್ರೆ ಚುನಾವಣೆ ಆಗ್ಬೇಕು. ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಏನ್ ಮಾಡ್ತಾರೆ, ಟಿಕೆಟ್ ವಿತರಿಸುವಾಗ ಜನರ ಮನಸ್ಸಿನ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಇಲ್ಲಿ ಜಾತಿಯ ಆಧಾರದ ಮೇಲೆ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡ್ತಾರೆ. ಆ ಕ್ಷೇತ್ರದಲ್ಲಿ ಪ್ರತಿನಿಧಿಸುವಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡ್ಬೇಕಾದ್ರೆ ಆ ಪ್ರದೇಶದಲ್ಲಿ ಯಾವ ಜಾತಿಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅದನ್ನು ಗಮನಿಸ್ತಾರೆ. ಅದನ್ನು ಗಮನಿಸಿ ಏನ್ ಮಾಡ್ತಾರೆ, ಅಂತಹ ವ್ಯಕ್ತಿಗಳಿಗೆ ಟಿಕೆಟ್ ಅನ್ನು ವಿತರಿಸ್ತಾರೆ. ಆ ಸಮುದಾಯ ಜಾತಿಯ ಆಧಾರದ ಮೇಲೆ ಚುನಾಯಿತರಾದಂತ ಪ್ರತಿನಿಧಿಗಳು ಮುಂದೆ ಏನ್ ಮಾಡ್ತಾರೆ, ತಮ್ಮ ಗುಂಪಿಗೆ ಸೇರಿದಂತ ಜನರ ಕಲ್ಯಾಣದ ಬಗ್ಗೆ ಮಾತ್ರ ಅವರು ಯೋಚನೆ ಮಾಡ್ತಾರೆ. ಆ ಕಾರಣದಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಈ ಕಾಸ್ಟಿಸಮ್, ಕಮ್ಯುನಾಲಿಸಮ್, ದೀಸ್ ಆರ್ ಟೂ ಬಿಗ್ಗೆಸ್ಟ್ ಚಾಲೆಂಜಸ್ ಇನ್ ಮೆನಿ ಡೆಮೋಕ್ರೆಟಿಕ್ ಕಂಟ್ರೀಸ್. ಪೊಲಿಟಿಕಲ್ parties try to brainwash people while distributing the tickets for the election. We have seen that the representative elected on the basis of community and caste, and he work for the welfare of the people belonging to only to their groups. So, it is the challenge before the democratic government. Growing economic social inequalities among the people, role of antisocial elements, corruption and inefficiency, casteism and communalism. These are some challenges before the democratic form of government. It is clear that these challenges depend on what stage of social development the country is. ಆ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ಯಾವ ಮಟ್ಟದಲ್ಲಿದೆ ಎನ್ನುವುದು ಈ ಸವಾಲುಗಳು ತಿಳಿಸ್ತವೆ. ರೆಸಲ್ಯೂಷನ್ ಟು ದೀಸ್ ಟ್ರಯಲ್ಸ್ ಆಲ್ಸೋ ಡಿಪೆಂಡ್ ಆನ್ ಎ ಕಂಟ್ರೀಸ್ ಎಕ್ಸ್ಕ್ಲೂಸಿವ್ ಆಕ್ಷನ್. ದೇರ್ ಇಸ್ ನೋ ಪ್ರಿಸ್ಕ್ರೈಬ್ಡ್ ಮೆಥಡ್ ಟು ಕನ್ಫ್ರಂಟ್ ದ ಚಾಲೆಂಜಸ್ ಫೇಸ್ಡ್ ಬೈ ದ ಡೆಮೋಕ್ರಸಿ. ಆ ಕಾರಣದಿಂದ ನಾವು ಏನ್ ನೋಡ್ತೀವಿ, ಪ್ರಯೋಗಗಳು, ನಿರ್ಣಯಗಳು ದೇಶದ ವಿಶೇಷ ಪರಿಸ್ಥಿತಿಯನ್ನು ಅವಲಂಬಿಸಿರ್ತದೆ. ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳನ್ನು ಎದುರಿಸುವ ಪೂರ್ವ ನಿರ್ಧಾರಿತ ಯಾವುದೇ ವಿಧಾನಗಳು ಸಹ ಇಲ್ಲ. ಈ ರೀತಿಯಾಗಿ ನಾವು ಈ ಒಂದು ಪ್ರಜಾಪ್ರಭುತ್ವದ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಗುಣದೋಷಗಳು ಮತ್ತು ಸವಾಲುಗಳನ್ನು ಈ ರೀತಿ ನಾವು ಅರ್ಥ ಮಾಡ್ಕೊಳ್ಬಹುದು.